ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಗುಡ್ ಮಾರ್ನಿಂಗ್ ಸರ್. ಸೊ ಎಲ್ಲರೂ ನೆನ್ನೆ ಪ್ರಾಕ್ಟೀಸ್ ಮಾಡಿದ್ರಿ. ಪ್ರಾಕ್ಟೀಸ್ ಎಲ್ಲ ಎಲ್ಲರೂ ಚೆನ್ನಾಗಿ ಮಾಡಿದಿರಾ? ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಸರ್ ನನಗೆ ಡೌಟ್ ಆಯ್ತು. ಹೇಳಪ್ಪ. ನಿನ್ನೆ ನಾನು ಡಸ್ಕಿ ಸ್ಕಿನ್ ಅವ್ರ ಮೇಲೆ ಪ್ರಾಕ್ಟೀಸ್ ಮಾಡಿದ್ದೆ. ಓಕೆ. ಆ ಡಾರ್ಕ್ನೆಸ್ಸು ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಇತ್ತು, ನನಗೆ ಸ್ವಲ್ಪ ಕಷ್ಟ ಆಯಿತು. ಸೊ ನಿಮ್ಮ ಪ್ರಾಬ್ಲಮ್ ಏನಿದೆ ನಾನು ಕ್ಲಿಯರ್ ಮಾಡ್ತೀನಿ ಬನ್ನಿಮ್ಮ. ಸೊ ಎಲ್ಲರೂ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಇವಾಗ ಡಸ್ಕಿ ಪ್ಲಸ್ ಮೆಚೂರ್ಡ್ ಸ್ಕಿನ್ ತರಾನೇ ಇದ್ದಾರೆ ಅವರು. ಸೊ ನಿಮ್ಗೆ ಎಲ್ಲರಿಗೂ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಪ್ರಾಡಕ್ಟ್ ನ ಇವಾಗ ಯೂಸ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ನಮಸ್ಕರಿಸ್ತಾ ನನ್ನ ಪ್ರಸಾದನ ಕಲೆಗೆ. ಸೊ ಈ ಥರ ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳಿದಾಗ ತುಂಬ ಖುಷಿ ಆಯಿತು. ಅದರಲ್ಲಿಯೂ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಸರ್ ನಮ್ಮ ಸ್ಟೂಡೆಂಟ್ ಮೇಲೆ ನೀವು ಮಾಡಿ ತೋರಿಸಿ ಅಂದಾಗ ನನಗೆ ಖುಷಿ ಆಯಿತು. ಯಾಕೆ ಅಂತಂದರೆ ಡಸ್ಕಿ ಸ್ಕಿನ್ ಮೈ ಫೇವ್ರೆಟ್ ಸ್ಕಿನ್. ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಪ್ರತಿಯೊಂದು ಸ್ಟೆಪ್ ಆನ್ ಸ್ಟೆಪ್ನ ಹೇಳ್ಕೊಂಡು, ಸೊ ನ್ಯಾಚುರಲಾಗಿ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು, ಫೌಂಡೇಶನ್ ಯಾವ ಥರ ತೊಗೋಬೇಕು, ಕಾಜಲ್ಲು, ಮಸ್ಕರ, ಲಿಪ್ಸ್ಟಿಕ್ಕು, ಸೊ ಈ ಸ್ಕಿನ್ ಟೋನವರಿಗೆ ಯಾವ ಥರ ಬ್ರ್ಯಾಂಡ್ಸ್ನ ಯೂಸ್ ಮಾಡಬೇಕು ಅಂತ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಖುಷಿಪಟ್ಟರು ಸ್ಟೂಡೆಂಟ್ಸ್ ಎಲ್ಲರೂ. ಈ ಲುಕ್ನ ನೋಡಿದ ಮೇಲೆ ಸ್ಟೂಡೆಂಟ್ಸ್ ಸರ್ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು. ನೀವು ಹೇಳ್ಕೊಟ್ಟಿದ್ದು ಪ್ರತಿಯೊಂದು ಸ್ಟೆಪ್ಪು ನಮಗೆ ಅರ್ಥವಾಯಿತು. ಆ್ಯಂಡ್ ನಿಮ್ಮ ಕ್ವಾಂಟಿಟಿ, ನಿಮ್ಮ ಬ್ಲೆಂಡಿಂಗ್ ತುಂಬ ಇಷ್ಟ ಆಯಿತು. ಸ್ಟೂಡೆಂಟ್ಸ್ ಎಲ್ಲರೂ ಫೇರ್ ಇರೋರಿಗೆ ಅಷ್ಟೇ ಮೇಕಪ್ ಅಲ್ಲ ಸರ್, ನಾವು ಯಾವುದೇ ಸ್ಕಿನ್ ಕೊಟ್ಟರು ಮಾಡ್ತೀವಿ ಇದೇ ಥರನೇ ಅಂತ ಖುಷಿಪಟ್ಟರು. ಫೈನಲಿ ಲುಕ್ ಈ ಥರ ಬಂದಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.